अरे भाई ये संभ्रम ये बर्थडे इरलको ನಾವು ತಗೊಳಂಗಿಲ್ಲ ಆಯ್ತಾ. ಸೊ ಅದೆಲ್ಲ ಏನಪ್ಪ ಅಂದ್ರೆ ನಿಮ್ಗೆ ಒಂದು ಇದನ್ನೆಲ್ಲ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ನಿಮ್ಗೆ ಎಲ್ಲರಿಗೂ ಒಂದು ಪ್ರೋತ್ಸಾಹ ಇರಲಿ ಅಂತೇಳಿ. ಪ್ರೋತ್ಸಾಹ ಭಾಳ ಇಂಪಾರ್ಟೆಂಟ್. ಇದು ಹೋಗಿ ಏನ್ ಕಾಶಿನಾಥ್ ನಾಗಡೆ ತರಕ್ ಬರಂಗಿಲ್ಲ. ಮಲ್ಲಪ್ಪ ನಾಗಡೆ ಶ್ರೇಯ ಪ್ರೋತ್ಸಾಹ ನಾವು ಕೊಡುವಂತ ಪ್ರೋತ್ಸಾಹ ಮಕ್ಕಳಿಗೆ ಒಂದು ಒಳ್ಳೆಯ ಉದ್ದೇಶವಾಗಲಿ, ಮುಂದಿನ ಒಂದು ಶಿಕ್ಷಣಕ್ಕೆ ಒಂದು ಒಳ್ಳೆಯ ಸ್ಟೆಪ್ ಆಗಲಿ ಅಂತ ತಿಳ್ಕೊಂಡು ನಾವೇನಂತೀವಿ ನಿಮಗೆ ಬಹುಮಾನಗಳನ್ನು ಕೊಡ್ತಿರ್ತೀವಿ. ಇದೇ ಬಹುಮಾನ ಅಮ್ಮುಗೆಂದು ಆ ಇಷ್ಟೆಲ್ಲ ಜನಗಳ ಮಧ್ಯೆ ನೀವು ಆ ಬಹುಮಾನವನ್ನು ತೆಗೆದುಕೊಳ್ಳಿಕ್ಕೆ ಪ್ರತಿಯೊಬ್ಬರು ಸ್ಟಡಿ ಮಾಡಬೇಕು. ಸ್ಟಡಿ ಭಾಳ ಇಂಪಾರ್ಟೆಂಟ್. ಪ್ರತಿಯೊಂದು ವಿಷಯದೊಳಗ ಬಹಳಷ್ಟು ಸ್ಟಡಿ ಮಾಡ್ಬೇಕು. ನೀವು ಬಹಳಷ್ಟು ಸ್ಟಡಿ ಮಾಡ್ಬೇಕು. ನೀವು ನಮ್ಮ ಓದ್ ಇಂಗ್ಲಿಷ್ ಟ್ಯುಟೋರಿಯಲ್ ಕ್ಲಾಸ್ ನಿಂದ ಸ್ಟಡಿ ಮಾಡಿ ಹೋಗಿ ಸ್ಪೆಷಲ್ ವಿದ್ಯಾರ್ಥಿಗಳು ಹಚ್ಕೋಬೇಕು ನಿಮ್ಮ ಸ್ಕೂಲ್ ಒಳಗೆ. ನೀವು ಯಾಕಂದ್ರೆ ಪ್ರತಿ ವರ್ಷ ಏನಪ್ಪಾ ಅಂದ್ರೆ NMMS ನಲ್ಲಿ 5-6 ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗ್ತಾರೆ. ನಮ್ಮಲ್ಲಿ ರಾಷ್ಟ್ರ ಮಟ್ಟದ ಎಕ್ಸಾಮ್ ಅದು. ಆ ಎಲ್ಲ ಎಕ್ಸಾಮ್ ಒಳಗೆ ಏನಂತೆ ಉನ್ನತ ತರಬೇತಿಯನ್ನ ಪಡ್ಕೊಂಡು ಒಂದು ಸುಂದರವಾಗಿರ್ತಕ್ಕಂಥ ತರಬೇತಿಯನ್ನ ಪಡ್ಕೊಂಡು ಏನಂತೆ ಅವರು ರಾಷ್ಟ್ರ ಮಟ್ಟದಾಗ ಸೆಲೆಕ್ಟ್ ಆಗಿ 48,000 ರೂಪಾಯಿ ಸ್ಕಾಲರ್ಶಿಪ್ ತಗೋತಾರ ಅವ್ರು. ಐತಿಲ್ಲ. ಸೊ ಅದಕ್ಕೆ ಏನಂತೆ ಚೆನ್ನಾಗಿ ನೀವು ಓದ್ರಿ. ಆ ಸ್ಕಾಲರ್ಶಿಪ್ ತಗೊಳ್ಳೋದು ಅಷ್ಟೇ ಅಲ್ಲ, ರೊಕ್ಕ ಕೊಡೋದು ಅಷ್ಟೇ ಅಲ್ಲ, ನೀವು ಬರೆದಿರ್ತಕ್ಕಂಥ ಎಕ್ಸಾಮ್ ನಲ್ಲಿ ಕೂಡ ಒಂದು ಉತ್ತಮ ಅಂಕ ತಗೊಂಡ್ರಂದ್ರೆ ಅದು ಕೂಡ ಒಂದು ಗುಡ್. ಅದು ಕೂಡ ಗುಡ್ಡ. ಅದಕ್ಕೇನಂತೆ ನೀವು ಈಗ ಓದಿದ್ದು ಈಗ ಫಲ ಕೊಡ್ಲಿಲ್ಲ ಅಂದ್ರೂ ನಾಳೆ ಮುಂದಿನ ವರ್ಷದ ಯಾಕೆ ಗೊತ್ತ ನಿಮಗೆ ಫಲ ಕೊಡ್ತದ. ಓದ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಪ್ರತಿಯೊಬ್ರು ಓದ್ಬೇಕ. ಓದುದು ಬರೆಯುವುದು ಇದು ಬಹಳ ಇಂಪಾರ್ಟೆಂಟ್. ವಿದ್ಯಾರ್ಥಿ ಜೀವನದಾಗ ಬಹಳ ಅವಶ್ಯಕತೆವಾಗಿರ್ತಕ್ಕಂಥದ್ದು. ಸೊ ಅದಕ್ಕೇನಂತೆ ಪ್ರತಿಯೊಬ್ರು ಓದುದು ಬರಿ. ನಿಮ್ಮ ಓದಲಿಕ್ಕೆ ಏನ್ ಪ್ರೋತ್ಸಾಹ ಬೇಕು ನಾವು ಕೊಡ್ತೀವಿ. ನೀವು ಫೀಸ್ ಕೊಟ್ಟಿರ್ತೀವಿ, ನಾವು ಕಲಿಸ್ತೀವಿ, ಮುಗಿತ. ನಿಮ್ಗೆ ಯಾಕೆ ಕೊಡ್ಬೇಕು ಪ್ರೈಸ್ ಅನ್ನುವಂಥದ್ದಿಲ್ಲ. ನೀವು ಕೊಟ್ಟಿರ್ತಕ್ಕಂಥ ದುಡ್ಡಿನಲ್ಲಿ ಏನಪ್ಪಾ ಅಂತಂದ್ರ ನಾವು ಅದನ್ನ ಮತ್ತೆ ಅದರೊಳಗ ಇಂತಿಷ್ಟು ಪ್ರೈಸ್ ಗಳನ್ನ ತಗೊಂಡ್ಬಂದ್ ಕೊಡ್ತೀವಿ. ಇದು ಅಷ್ಟೇ ಅಲ್ಲ, ನಿಮ್ಗೆ ಗುರುತಿರ್ಲಿ ಈ ಪ್ರೈಸ್ ಗಳನ್ನ ಕೊಡ್ಲಿಕ್ಕೆ ಆಗಿರ್ಬೋದು ಅಥವಾ